ಹಾಯ್ ಸ್ನೇಹಿತರೆ, ಸಂಗೀತ ಕುಕ್ಕಿಂಗ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಸ್ಟೆಪ್ಡ್ ಮಿರ್ಚಿ ಬಜ್ಜಿ ಮಾಡತ್ತೀನಿ ರೀ. ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಬರ್ರಿ. ನಾನು ಇಲ್ಲಿ ದಪ್ಪ ಮೆಣಸಿನ್ಕಾಯಿ ತೊಗೊಂಡಿನಿ ರೀ. 1 ಕಪ್ ಕಡಲೆ ಹಿಟ್ಟು ತೊಗೊಂಡಿನಿ. 2 ಬೇಯಿಸಿದ ಆಲೂಗಡ್ಡೆ ತೊಗೊಂಡಿನಿ. ಸಣ್ಣ ಕಟ್ ಮಾಡಿಕೊಂಡು ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಅಜವೇನ, ಅಡುಗೆ ಸೋಡಾ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇಷ್ಟೆಲ್ಲ ಪದಾರ್ಥಗಳು ತೊಗೊಂಡಿನಿ ರೀ. ಮೊದಲು ಅದು ಬೇಯಿಸಿದ ಆಲೂಗಡ್ಡೆ ಪೇಸ್ಟ್ ಮಾಡ್ಕೋತೀನಿ ರೀ. ಅದನ್ನು ಈಗ ಹಸಿಮೆಣಸಿನ್ಕಾಯಿ, ಜೀರಿಗೆ, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಈಗೆಲ್ಲ ಮಿಕ್ಸ್ ಮಾಡ್ಕೋತೀನಿ. ಅದನ್ನು ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕ್ರಿ. ಅದೀಗ ಅದನ್ನು ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೋತೀನಿ. ಈಗ ಇದನ್ನು ಈಗ 1 ಕಪ್ ಕಡಲೆ ಹಿಟ್ಟು, ಅಜವೇನ, ಅಡುಗೆ ಸೋಡಾ, ಉಪ್ಪು, ಇದು ಎಲ್ಲವನ್ನು ಹಾಕಿ ನೀರು ಹಾಕಿ ಕಲಸ್ಕೋತೀನಿ ರೀ. ಅದನ್ನು ರೆಡಿ ಆಯ್ತು ನೋಡ್ರಿ. ಈಗ ಈಗದು ಉದ್ದ ಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ಅದು ಆಲೂ ಅದರೊಳಗೆ ತುಂಬ್ಕೋತೀನಿ ರೀ. ಇಲ್ಲಿ ಮೊದಲಿಗೆ ಎಲ್ಲ ಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ಆಲೂ ಪೇಸ್ಟ್ ಹಾಕಿ ರೆಡಿ ಮಾಡ್ಕೊಂಡು ಇಟ್ಕೋತೀನಿ ರೀ. ನೋಡ್ರಿ, ಎಲ್ಲ ರೆಡಿ ಮಾಡ್ಕೊಂಡೀನಿ. ಈಗ ಗ್ಯಾಸ್ ಹಚ್ಕೋತೀನಿ ರೀ. ಅಡುಗೆ ಎಣ್ಣೆ ಹಾಕೋತೀನಿ ಪ್ಯಾನ್ ಒಳಗೆ. ಈಗ ಎಣ್ಣೆ ಕಾದೈತ್ರಿ. ಮೆಣಸಿನ್ಕಾಯಿ ಹಿಟ್ಟೊಳಗೆ ಅದ್ದಿ ಬಿಡ್ತೀನಿ ರೀ. ಈಗ ಕೆಂಪು ಬಣ್ಣ ಬರುವವರೆಗೂ ಫ್ರೈ ಮಾಡ್ಕೋತೀನಿ ರೀ. ನೋಡ್ರಿ ಹೆಂಗೆ ಕೆಂಪು ಆಗ್ಯಾವ ನೋಡ್ರಿ. ನೋಡ್ರಿ ರೆಡಿ ಅದು. ಸ್ಟಫ್ಡ್ ಮಿರ್ಚಿ ರೆಡಿ ಆದವು ನೋಡ್ರಿ. ಇಲ್ಲಿ ನಾವೊಂದು ಕಟ್ ಮಾಡಿ ತೋರಿಸ್ತೀನಿ ರೀ. ಒಳಗೆ ಹೆಂಗೆ ಬೆಂದೈತೆ ನೋಡ್ರಿ. ಎಲ್ಲ ಕಡೆ ಆಗೈತಿ. ರೆಡಿ ಸ್ಟಫ್ಡ್ ಮಿರ್ಚಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್